ಬೆಂಗಳೂರಲ್ಲಿ 100 ಜನ ಸಭೆ ಮಾಡಿ ನಿನ್ನೆ ದಿವಸ ಡಾಬಾಸ್ಪೇಟೆಯಲ್ಲಿ 200 ಜನ ಮುಖಂಡರು 25 ಜನ ಮಹಿಳಾ ಸೇರಿದ್ರು. ಬಹಳ ಒಳ್ಳೆ ಕಾರ್ಯಕ್ರಮ ಆಯಿತು. ತುಮಕೂರಿನಲ್ಲಿ 1 ಗಂಟೆ ಮಧ್ಯದಲ್ಲಿ 3 ಗಂಟೆಗೆ ಸಭೆ ಪ್ರಾರಂಭ ಆಯಿತು. ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷರು, ತುಮಕೂರು ನಗರಾಧ್ಯಕ್ಷರು ಮತ್ತು 10 ಬ್ಯಾಂಕ್ಗಳು, ಆ ಬ್ಯಾಂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಸುಮಾರು 500 ಜನ ಮುಖಂಡರು ಸಭೆಯಲ್ಲಿ ಸೇರಿದ್ರು. ಅದರಲ್ಲಿ 150 ಜನ ನಮ್ಮ ಸೋಷಿಯಲ್ ಮೀಡಿಯಾ ನೋಡಿ 150 ಜನ ನಮ್ಮ ತಾಯಿಯಂದಿರು. ಮುಂದಿನ ದಿನಮಾನಗಳಲ್ಲಿ ಈ ಸಮಾಜಕ್ಕೆ ನಮಗೆಲ್ಲ ದೊಡ್ಡ ಶಕ್ತಿ ಅಂದ್ರೆ ನಮ್ಮ ತಾಯಿಯಂದಿರ ಸೋದರಿಯರಿಂದ ಮುಂದಿನ ದಿನಮಾನಗಳಲ್ಲಿ ಜನಕತನ ಪ್ರಯತ್ನ ನಾವು ಮಾಡೋಣ ಅಂತ ಮಾಡ್ತೀವಿ. ನಿನ್ನೆ 150 ಜನ ಮಹಿಳೆ ಸೇರಿದ್ರು. ಅತ್ಯಂತ ಸಂತೋಷ ಆಯಿತು. ಕೆಲವರಿಗೆ ಎಲ್ಲೋ ಒಂದು ಕಡೆ ನಡುಕ ಸ್ಟಾರ್ಟ್ ಆಗಿದೆ. ಏನಪ್ಪ ಈ ಸಮಾಜವನ್ನ ಹೊಡಿಬೇಕಂತ ನಾವು ಪ್ರಯತ್ನ ಮಾಡಿದ್ವಿ. ಈ ಸಮಾಜ ಸಂಘಟನೆ ಆಗ್ತದೆ. ಮುಂದೆ ನಮ್ಮ ಸ್ಥಿತಿ ಏನಂತ ಹೇಳಿ ಕೆಲವರು ಮಾತಾಡ್ತಾ ಇದ್ದಾರೆ. ನಾನು ವೇದಿಕೆ ಮುಖಾಂತರ ಹೇಳ್ತೀನಿ, ಈ ಹೋರಾಟ ಇದು ಸಮಾವೇಶ ಅಲ್ಲ. ನಾಳೆ 4ನೇ ತಾರೀಕು ಬೆಂಗಳೂರಿನಲ್ಲಿ ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಹಾಸನ, ಚಿಕ್ಕಬಳ್ಳಾಪುರ, ಕೋಲಾರ, ಚಿತ್ರದುರ್ಗ, ನಿನ್ನೆ ತುಮಕೂರು ಮಧ್ಯಪ್ರದೇಶದಲ್ಲಿ ಇಷ್ಟು ಜಿಲ್ಲೆಗಳನ್ನು ಸೇರಿಸಿ ಮುಖಂಡರ ಸಭೆಯನ್ನು ಬೆಂಗಳೂರಿನಲ್ಲಿ ಬೆಂಗಳೂರು ಅರಮನೆ ಆವರಣ ಗಾಯತ್ರಿ ಗ್ರಾಮದಲ್ಲಿ ಸಭೆ ನಿಗದಿಯಾಗಿದೆ. ಮುಖಂಡರುಗಳ ಪೂರ್ವ ಬಾರಿ ನಿನ್ನೆ ಚರ್ಚೆ ಮಾಡಿದರೆ ಪೂರ್ವದಿಂದ ಬರೀತಾರೆ. ಇದೀಗ ಮೊನ್ನೆ ಬೆಂಗಳೂರಿನಲ್ಲಿ ಮಹಾಸಂಘ ಅಂತ ಹೇಳ್ಬೇಕಂದಾಗ ಅವಾಗ ನಾನು ಮೋದಿಗೆ ನಾನಾದ್ರು ಮತ್ತು ಮಲ್ಲಿಕಾರ್ಜುನ ಅದೇ ಕಾನ್ಫರೆನ್ಸ್ ಕಾಲಾಗಿದ್ವಿ. ಮೊನ್ನೆ ದೊಡ್ಡವಾಳದ್ದು ರಾಜಶೇಖರದ್ದು ನಮ್ಮ ಹರಿಯ ಚಂದ್ರಶೇಖರ್ ಇದ್ರು. ಅವಾಗ ಹೇಳಿದ್ವಿ ಪೂರ್ವ ಸಿದ್ಧತೆ ಸಭೆ ಅದೇ ಭಾಗವಹಿಸುತ್ತೆ. ಮಲ್ಲಿಕಾರ್ಜುನ ಪೂರ್ವ ಸಿದ್ಧತೆ ಕಾರ್ಯಕ್ರಮದಲ್ಲಿ ಇದು ಪೂರ್ವ ಸಿದ್ಧತೆ ಕಾರ್ಯಕ್ರಮ 4ನೇ ತಾರೀಕು ಬೆಂಗಳೂರಿನಲ್ಲಿ ಮಾಡೇ ಮಾಡ್ತೀವಿ ಅಂತ ಹೇಳಿ ನಾನು ಸಂಕಲ್ಪ ಮಾಡ್ತೀನಿ.